ಸರ್, ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಹೆಚ್ಚಾಗಿ ಇವತ್ತು ದೇವದುರ್ಗ ತಾಲೂಕಲ್ಲಿ ಶಿಕ್ಷಕರ ಕೊರತೆ ಇದೆ. ಸೆಷನ್ದಲ್ಲಿ ಕೂಡ ಮನೆ ಜನಪ್ರಿಯ ಶಾಸಕರು ಕೂಡ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಶಾಸಕರು ಧ್ವನಿ ಎತ್ತಿದ್ದಾರೆ. ಮಧು ಬಂಗಾರಪ್ಪ ಅವರು ಸಚಿವರು ಕೂಡ ಈಗಾಗಲೇ ತಾಲೂಕಿಗೆ ಅತಿ ಹೆಚ್ಚು ಶಿಕ್ಷಕರನ್ನು ಕೊಡ್ತೀವಿ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರು ಮೊದಲು ಎಲ್ಲಾ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದ್ರ ಜೊತೆಗೆ ನಾವು ಶಾಸಕರಿಗೂ ಕೂಡ ಒತ್ತಡ ಆಗ್ತಾ ಇದೀವಿ. ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರನ್ನ ತರೋದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕರು ಸ್ಪಂದಿಸ್ತಾ ಇದ್ದಾರೆ. ದಿನನಿತ್ಯ ಕೂಡ ಸರಳ ಜೀವಿ ಅವರು. ಅವರು ಇಷ್ಟು ಇಲ್ಲಿವರೆಗೂ ಕೂಡ ನಾವೆಲ್ಲ ಶಾಸಕರನ್ನ ನೋಡಿದೀವಿ. ಸೊ ಇವರಂತ ಶಾಸಕರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸರಳ ಜೀವಿ. ಶಾಸಕರು ಒಳ್ಳೆಯವರು ಆಯ್ತು, ನಿಮ್ಮ ಮಾತು ಒಪ್ಕೊಳ್ಳೋಣ. ಅಧಿಕಾರಿಗಳು ಒಳ್ಳೆಯವರು ಇದಾರ ಅಥವಾ ಭ್ರಷ್ಟಾಚಾರ ಇದೆಯಾ? ಸರ್, ಅಧಿಕಾರಿಗಳು ಇವತ್ತೇನಾಗ್ತಿದೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣೆಣ್ಣೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸರ್ಕಾರ ಅಪೋಸಿಷನ್ ಪಾರ್ಟಿಲಿ ಸರ್ಕಾರ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಎಮ್ ಎಲ್ ಎ ಅವ್ರ ಮುಂದೆ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ತದನಂತರ ತಮ್ಮ ಕೆಲಸವನ್ನ ತಾವು ಮಾಡ್ತಾರೆ. ಸೊ ಇಲ್ಲಿ ನಾವು ಅಭಿವೃದ್ಧಿ ಜನಗಳ ಸಮಸ್ಯೆಗಳನ್ನ ನೋಡ್ಬೇಕೆ ಹೊರತು ಅಧಿಕಾರಿಗಳು ಕೂಡ ಇಲ್ಲಿ ರಾಜಕಾರಣಗಳನ್ನು ಮಾಡಬಾರ್ದು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ.